ನೀಟ್ ಕ್ವಶನ್ ಪೇಪರ್ನ ಲೀಕ್ ಮಾಡಿರೋ ವ್ಯಕ್ತಿ ಬಿಜೆಪಿಯ ಯುವ ಮೋರ್ಚಾದ ಸದಸ್ಯ, ರಾಜಸ್ಥಾನದ ಶಿಕ್ಷಣ ಮಂತ್ರಿ, ಬಿಜೆಪಿ ಸರ್ಕಾರದ ರಾಜಸ್ಥಾನದ ಶಿಕ್ಷಣ ಮಂತ್ರಿಯ ಆತ್ಮೀಯ. ಯುವ ಮೋರ್ಚಾದಲ್ಲಿ ಆತ ಗುರುತಿಸ್ಕೊಂಡಿದ್ದಾನೆ, ಅಂದರೆ ಪಾರ್ಟಿ ಬೇರರಲ್ಲಿ ಇದ್ದಾನೆ. ಇವತ್ತು ಆಂಗ್ಲ ಚಾನೆಲ್ಸಲ್ಲಿ ಎಲ್ಲ ಕಡೆ ಆತನು ಭಾಳಷ್ಟು ಜನ ಬಿ ಜೆ ಪಿಯವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದಾನೆ. ಬಿಜೆಪಿ ಸಕ್ರಿಯ ಸದಸ್ಯ. ಇವತ್ತು ಬಿಜೆಪಿಯ ರಾಜಸ್ಥಾನದ ಎಜುಕೇಷನ್ ಮಿನಿಸ್ಟರ್ ಆತ್ಮೀಯ, ಅವ್ರ ಜೊತೆ ಕಾರಲ್ಲಿ ಟ್ರಾವೆಲ್ ಮಾಡೋದು ಎಲ್ಲ ಫೋಟೋಸು ಅವ್ನ ಪೇಜಲ್ಲಿ ಸಿಕ್ಕಿದೆ. ಇದನ್ನು ಅಫಿಷಿಯಲಿ ಇಂಗ್ಲೀಷ್ ಮೀಡಿಯಾದವರು ಬಹಿರಂಗಪಡಿಸಿದ್ದಾರೆ. ಸೊ ಇದರಿಂದ ಏನು ಅರ್ಥ ಆಗುತ್ತೆ? ಈ ಪೇಪರ್ ಸ್ಕ್ಯಾಮಿಂದ ಬಿಜೆಪಿ ಅವರು ಇದ್ದಾರೆ. ಈಗ ಯುವ ಮೋರ್ಚಾವನ್ ಇದ್ದಾನೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಿದೆ. ಇದರಿಂದ ಬಿಜೆಪಿಯವರ ಇಂಟಿಗ್ರಿಟಿ ಅರ್ಥ ಆಗುತ್ತೆ. ಈಗ ಇನ್ನು 35 ದಿನ ಇದೆ. ಇವತ್ತಿಗೆ ಜೂನ್ 21ನೇ ತಾರೀಕು ಸಂಡೇ ನೀಟ್ ಎಕ್ಸಾಮ್ ನಡೆಸ್ತಾ ಇದ್ದಾರೆ. ನಾನು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಈಗಲೂ ಕಾಲ ಮಿಂಚೋಗಿಲ್ಲ. 35 ಡೇಸ್ ನೀಟಾಗಿ ಪ್ರಿಪೇರ್ ಆಗಿ ದಯವಿಟ್ಟು NCERT ಮೇಲೆ ಫೋಕಸ್ ಮಾಡಿ. ಸೊ ಗೆಸ್ಟ್ ಪೇಪರ್ ಎಲ್ಲ ಮ್ಯಾಚಿಂಗ್ ಕರೆಕ್ಟ್ ಆಗಿರೋದ್ರಿಂದ ಪ್ರಾಯಶಃ ಪೇಪರ್ ಸ್ವಲ್ಪ ಮಟ್ಟಿಗೆ ಅನ್ಎಕ್ಸ್ಪೆಕ್ಟೆಡ್ ಬರಬಹುದು ಅಂತ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಜನ ಟೀಚರ್ಸ್ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು NCERTಯಲ್ಲಿ ಇನ್ಟೆಕ್ಸ್ಟ್ ಎಕ್ಸಸೈಸಸ್ಸು, ಸಮ್ಮರಿ ಮತ್ತು ಈ ಸೈಂಟಿಸ್ಟ್ಗಳ ಬಗ್ಗೆ, ವಿಶೇಷವಾಗಿ ಬಯಾಲಜಿನ NCERT ಲೈನ್ ಬೈ ಲೈನ್ ಓದಿ. ಖಂಡಿತವಾಗೂ ಒಳ್ಳೆಯದಾಗುತ್ತೆ. 35 ದಿನ ಸೀರಿಯಸ್ ಆಗಿ ಕನಿಷ್ಠ ಒಂದು 14-15 ತಾಸು ಓದಿದ್ರೆ ನೀಟ್ ಪರೀಕ್ಷೆ ಪಾಸ್ ಆಗುತ್ತೆ. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಸೀರಿಯಸ್ ಆಗಿ ಓದಿ.